ಸೀನಾ ಯಾವತ್ತೂ ಇಷ್ಟು ರೂಢಾಗಿ ನಡ್ಕೊಳ್ಳೋ ಹುಡುಗನೇ ಅಲ್ಲ. ಆದರೂ ಹೆಂಗೆ ರಿಯಾಕ್ಟ್ ಮಾಡಿದ್ದಾನೆ ಅಂದರೆ ಇದು ಅವನ ಬುದ್ಧಿ ಅಂತೂ ಖಂಡಿತ ಅಲ್ಲ. ಯಾರೋ ಏನೋ ಹೇಳ್ಕೊಟ್ಟೆ ಮಾಡಿಸಿದ್ದಾರೆ ಅನ್ಸುತ್ತೆ. ಮಾವ, ಏನು ಯೋಚನೆ ಮಾಡ್ತಿದ್ಯಾ? ಪಾರು, ಸೀನಂಗೆ ಹೊಡೆದ್ಬಿಟ್ನಲ್ಲ ಪಾರು. ನನಗೆ ಮನ್ಸೆಲ್ಲ ಒಂಥರ ಕಿವುಚ್ತೈತಿ ಪಾರು. ಯಾಕಾದ್ರೂ ಮಾಡ್ಬಿಟ್ನೋ ನಾನು. ಅದಕ್ಕೆ ಅವನಿಗೆ ಇನ್ನೊಂದ್ಕಿಂತ ಫೋನ್ ಮಾಡಿ ಕ್ಷಮೆ ಕೇಳ್ಬಿಡೋಣ ಅನ್ಸ್ತೈತಿ ನಂಗೆ. ಮಾವ, ಅನ್ಸಿದೆ ನಾ ಮಾಡಿಬಿಡ್ಬೇಕು. ಕಾಲ್ ಮಾಡಿ ಮಾತಾಡು. ಪಾರು, ಕೋಪ ಮಾಡಿಕೊಂಡು ನಾನು ಫೋನ್ ಎತ್ತಿ ಹೋದ್ರೆ ಹೇಳು ಶಿವಭಾವ. ಲೇ ಸೀನಾ, ಲೇ ಏಟೊಂದು ಸಮಾಧಾನ ಆಯ್ತು ಗೊತ್ತೇನಿಲ್ಲ ನಂಗೆ. ನೀನ್ ಎಲ್ಲಿ ನನ್ನ ಯಾಕೆ ಮುನ್ಸ್ಕೊಂಡ್ಬಿಟ್ಟಿರ್ತೀಯ ಅಂತ ನನ್ನ ತಲೆನೇ ಕೆಡ್ಸ್ಕೊಂಡ್ಬಿಟ್ಟಿದೆ. ಇವಾಗಂತದ್ ಏನಾಗೈತೆ ಅಂತ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಸೀನಾ, ನೀನ್ ದೊಡ್ಡ ಮನ್ಸು ಕಾಣೋ. ಎಷ್ಟು ಬೇಗ ಕ್ಷಮಿಸ್ಬಿಟ್ಟಿದ್ಯಾ. ಪಾರಕ, ನೀನ್ ಈ ತರ ದೊಡ್ಡ ಮಾತಾಡಿ ನನ್ನನ್ನು ದೊಡ್ಡವನಾಗಿ ಮಾಡ್ಬೇಡಿ. ನಾನು ಇನ್ನೂ ನಿಮ್ಗಳಿಗೆ ಚಿಕ್ಕ ಹುಡುಗ ಇದ್ದಂಗೆ. ಏನೋ ಒಂದು ಕೆಟ್ಟಗಳಿಗೆ ಇಷ್ಟೆಲ್ಲ ಆಗೋಯ್ತು. ಇವಾಗ ನಮ್ಮ ಅಪ್ಪನೇ ತಗೊಳ್ಳಿ, ಅವನೇ ನನಗೆ ಹೊಡಿಯಕ್ಕಿಲ್ವಾ ಬೈಯಕ್ಕಿಲ್ವಾ. ಅವನ ಮೇಲೂ ಅಷ್ಟೇ, ನನಗೆ 5 ನಿಮಿಷದ ಮೇಲೆ ಕೋಪನೇ ಇರಕ್ಕಿಲ್ಲ. ನೀವ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಲೇ ನಿನ್ ಬಹುತ್ ದೊಡ್ಡ ಮನ್ಸಕ್ಕಲ್ಲ, ಏಟೊಂದು ಒಳ್ಳೆ ಮನ್ಸಕ್ಕಲ್ಲ ನಿಂದು. ಲೇ ನಂಗೆ ಗೊತ್ತು ನಿನ್ನ ಮನ್ಸಲ್ಲಿ ಏನೂ ಇಲ್ಲ ಅಂತ. ಆಟೊಂದು ಒಳ್ಳೆ ಮನ್ಸಕ್ಕಲ್ಲ ನಿಂದು. ಆದ್ರೂ ನನ್ನ ಸಮಾಧಾನಕ್ಕೆ ಒಂದೇ ಒಂದ್ಕಿತ ನಾನು ಕ್ಷಮೆ ಕೇಳ್ಬಿಡ್ತೀನಿ ನಿನ್ನ. ಕ್ಷಮೆ ಕೇಳ್ಬಿಡ್ತೀನಿ, ಮನ್ಸಿಂದ ಕೇಳ್ಕತೀನಿ. ದಮ್ಮ ಯಾಕಲ್ಲ ನಂಗೆ ಕ್ಷಮಿಸ್ಬಿಡ್ಲಾ? ನನ್ನ ತಂಗಿರ್ನ ಜೋಪಾನ ಮಾಡ್ಕೊಂಡ್ ಬಂದಿನಿ ನಾನು. ನನ್ನ ತಂಗಿರ್ ಇಷ್ಟದಾಗೆ ಯಾರಾದ್ರೂ ಅವ್ರಿಗೆ ಏನೋ ಮಾಡ್ಬಿಟ್ರು ಅಂತ ಗೊತ್ತಾಗ್ಬಿಟ್ರೆ ಸಾಕು, ನಾನು ರಾಂಗ್ ಆಗ್ಬಿಡ್ತೀನಿ. ನಾನು ಏನು ಅಂದ್ರೆ ಏನು ಯೋಚನೆ ಮಾಡಕ್ಕಿಲ್ಲ. ಹಂಗೆ ನಿಂಗೆ ಹೊಡೆದ್ಬಿಟ್ಟೆ. ನಾನು ಕ್ಷಮಿಸ್ಬಿಡ್ಲಾ?